ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ಮುಂಬೈ ಏರ್ಪೋರ್ಟಲ್ಲಿದ್ದೀವಿ. ಇವರು ನನ್ನ ಟೀಮಲ್ಲಿ ಮಹಾದೇವ್ ಅಂತ ಹೇಳಿ, ಇವರು ಮೊದಲನೇ ಸಲ ಫ್ಲೈಟ್ಗೆ ಇಲ್ಲಿಗೆ ಬಂದಿರೋದು ಏರ್ಪೋರ್ಟ್ಗೆ, ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಅವ್ರ ಅನುಭವನ ಅವ್ರ ಮಾತೆಲ್ಲ ಕೇಳೋಣ. ಎಸ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ಒಬ್ಬ ರೈತನ ಮಗ. ನಾನು ಜಮೀನಲ್ಲಿ ಕೆಲಸ ಮಾಡಿಕೊಂಡು ಉಳುಮೆ ಮಾಡ್ಕೊಂಡಂತ ಇದ್ದಂಥ ಒಬ್ಬ ರೈತನ ಮಗ. ನಾನು ಕನಸಲ್ಲೂ ಕೂಡ ನಮಗೆ ಇಲ್ಲಿ ಗಂಟೆ ನೌಕಾಯಾನ ಮತ್ತು ಇಲ್ಲಿ ನನ್ನ ಒಂದು ದೊಡ್ಡ ಕನಸಾಗಿತ್ತು, ನಮ್ಗೆ ಫ್ಲೈಟ್ ಹತ್ತಬೇಕು, ನಾನು ವಿಮಾನಯಾನ ಮಾಡಬೇಕು ಅಂತಂತ. ನನ್ನ ಕನಸಲ್ಲೂ ಕೂಡ ಈ ಥರ ಇಂಥ ಜಾಗಗಳನ್ನೆಲ್ಲ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿವರೆಗೂ ಬರೋಕ್ಕೆ ಕಾರಣಕರ್ತರಾದಂಥ ನನ್ನ ಪೂಜ್ಯ ಗುರುಗಳಾದ ರಾಕೇಶ್ ಶರ್ಮಾ ಸರ್ ಅವರಿಗೆ ಪಾದಕ್ಕೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಮೋದಿ ಕೇರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬರೋಕ್ಕೆ ಶ್ರೀಮಂತರು ಮಾತ್ರ ಬರೋಕ್ಕೆ ಸಾಧ್ಯ ಅಂತ ನಾವು ನನಗೆ ಇದೆಲ್ಲ ನಾವೆಲ್ಲ ಬರೋಕ್ಕಾಗುತ್ತಾ, ಇದೆಲ್ಲ ಶ್ರೀಮಂತರು ಮಾತ್ರ ಬರೋಕ್ಕಾಗೋದು. ಇದರವರೆಗೆ ನಾವು ನೌಕಾಯನ್ನು ಕೂಡ ಕ್ರೂಸು ಕೂಡ ನಮ್ಮ ಕನಸಲ್ಲೂ ಕೂಡ ಅಲ್ಲೆಲ್ಲ ನಮ್ಮ ಕನಸಾದ್ರು ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಮೋದಿ ಕೇರ್ ಇಲ್ಲಿ ಸಿಗುವಂಥ ಒಂದು ಚಾನ್ಸು, ಒಂದು ಗೆಲುವು, ಅವರ ಶ್ರೀಮಂತ ಸಮಕ್ಕೆ ನಾವು ನೌಕಾಯಾನ ಮತ್ತು ವಿಮಾನಯಾನ ಮಾಡ್ತಾಯಿದ್ದೀವಿ ಅಂತಂತಂದರೆ ನಿಜವಾಗ್ಲೂ ಅಮೇಝಿಂಗ್ ಸ್ನೇಹಿತರೆ. ನಿಜವಾಗ್ಲೂ ನಾವು ಜೀವನದಲ್ಲಿ ಊಹೆನೂ ಮಾಡ್ಕೊಂಡಿರಲಿಲ್ಲ, ಇಷ್ಟೊಂದು ಫ್ಲೈಟ್ ಹೋಗ್ತೀನಿ, ನೌಕಾಯಾನ ಮಾಡ್ತೀನಿ ಅಂತ. ನಿಜವಾಗ್ಲೂ ಅನಂತ ಅಭಿನಂದನೆಗಳನ್ನ ಮೋದಿಕರಿಗೆ ತುಂಬ ಹೇಳೋಕ್ಕೆ ಇಷ್ಟಪಟ್ಟು ನನ್ನ ಅಪ್ಲೈ ಮಾಡೋಕ್ಕೆ ಅನಂತ ಅಭಿನಂದನೆಗಳು. ಥ್ಯಾಂಕ್ ಯು ಮೋದಿಕರ್, ಥ್ಯಾಂಕ್ ಯು ರಾಕೇಶ್ ಶರ್ಮಾ ಸರ್.